ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇಂದಿನ ನಾವು ಫೆಬ್ರವರಿ 5 ಕರೆಂಟ್ ಅಫೇರ್ಸ್ ಮುಖ್ಯ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನು ಕೇಳಿದಾರೆ ನೋಡ್ರಿ. ಇತ್ತೀಚೆಗೆ ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ ನೀಡುವ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಪಿ.ಟಿ. ಉಷಾ. ಆದರೆ ಯಾಕೆ ಈ ಒಂದು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಪಿ.ಟಿ. ಉಷಾಗೆ ಜೀವಮಾನ ಸಾಧನೆ ಪ್ರಶಸ್ತಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷೆಯಾಗಿರುವಂಥ ಪಿ.ಟಿ. ಉಷಾ ಅವರಿಗೆ ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ ಮತ್ತು ದೆಹಲಿ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್ ನೀಡುವ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಈಗ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಪಿ.ಟಿ. ಉಷಾ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ನೀಡುವಂಥ ಸಂಸ್ಥೆಗಳು ಯಾವಂದ್ರೆ ಭಾರತೀಯ ಕ್ರೀಡಾ ಪತ್ರಕರ್ತರ ಒಕ್ಕೂಟ ಮತ್ತು ದೆಹಲಿ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತ ನಾವು ಹೇಳ್ತೀವಿ. ಉಷಾ ಅವರ ಕ್ರೀಡಾ ವೃತ್ತಿ ಜೀವನವನ್ನು ಗೌರವಿಸಲು ಈ ಸಂದರ್ಭದಲ್ಲಿ ಪದಕ, ಪ್ರಶಂಸನಾ ಪತ್ರ ಮತ್ತು ಸ್ಮರಣಿಕೆಯನ್ನು ನೀಡಲಾಗಿರುವಂಥದ್ದು. ಟೆನ್ನಿಸ್ ದಂತಕಥೆ ವಿಜಯ್ ಅಮೃತರಾಜ್, ಮಾಜಿ ಬ್ಯಾಡ್ಮಿಂಟನ್ ಐಕಾನ್ ಆಗಿರುವಂಥ ಪ್ರಕಾಶ್ ಪಡುಕೋಣೆ, ತದನಂತರದಲ್ಲಿ ಲೆಜೆಂಡರಿ ಕ್ರಿಕೆಟಿಗ ಸುನಿಲ್ ಗವಾಸ್ಕರ್ ಮತ್ತು ಮಾಜಿ ಓಟಗಾರ ಮಿಲ್ಖಾ ಸಿಂಗ್ ನಂತರ ಜೀವಮಾನ ಸಾಧನೆಗೆ ಪ್ರಶಸ್ತಿಗೆ ಭಾಜನರಾದ 5ನೇ ವ್ಯಕ್ತಿ ಎಂಬ ಖ್ಯಾತಿಗೆ ಉಷಾ ಅವರು ಪಾತ್ರರಾಗಿರುವಂಥದ್ದು. ಅಂದರೆ ಐದು ಜನರಲ್ಲಿ ಈ 5ದವರು ಯಾರಪ್ಪ ಅಂತಂದ್ರೆ ಪಿ.ಟಿ. ಉಷಾ ಅವರು ಈ ಒಂದು ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದುಕೊಂಡಿರುವಂಥವ್ರು. ಈ ಥರ ಯಾರಂದ್ರೆ ವಿಜಯ್ ಅಮೃತರಾಜ್ ಆಗಿರ್ಬೋದು, ಪ್ರಕಾಶ್ ಪಡುಕೋಣೆ ಆಗಿರ್ಬೋದು, ಸುನಿಲ್ ಗವಾಸ್ಕರ್ ಮತ್ತು ಮಿಲ್ಖಾ ಸಿಂಗ್ ಅಂತ ನಾವು ಹೇಳ್ತೀವಿ. 1987 ಮತ್ತು 2000 ನಡುವೆ ಪಿ.ಟಿ. ಉಷಾ ಅವರು ಭಾರತಕ್ಕಾಗಿ 103 ಅಂತಾರಾಷ್ಟ್ರೀಯ ಪದಕಗಳನ್ನು ಗೆದ್ದಿರುವಂಥದ್ದು. ಇನ್ನು ಅವರು ಏಷ್ಯನ್ ಕ್ರೀಡಾಕೂಟದಲ್ಲಿ 4 ಚಿನ್ನದ ಪದಕ ಮತ್ತು 7 ಬೆಳ್ಳಿ ಪದಕಗಳನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಟೋಟಲು 4 ಚಿನ್ನದ ಪದಕ, 7 ಬೆಳ್ಳಿ ಪದಕ, ಟೋಟಲು 11 ಪದಕಗಳನ್ನು ಭಾರತಕ್ಕಾಗಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಪಿ.ಟಿ. ಉಷಾ ಅವರು ಜಯಿಸಿಕೊಂಡಿರುವಂಥದ್ದು. ಇನ್ನು ಯಾರಿಗೆ ನಮ್ಮ ಮ್ಯಾಗ್ಜಿನ್ಗಳನ್ನು ಬೇಕು, ಈ ಒಂದು ನಂಬರ್ಗೆ ನೀವು ಪೇ ಮಾಡಿದನ್ನು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಆದರೆ ಎಷ್ಟಾಗುತ್ತಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ. ಫಾರ್ 15 ಡೇಸ್ ಕೊಟ್ಟಿದ್ದಾರೆ, 1 ಮಂತ್ ಕೊಟ್ಟಿದ್ದಾರೆ. 2023 ಕಂಪ್ಲೀಟ್ ಬೇಕಾದ್ರೆ ನಮಗೆ 480 ರೂಪಾಯಿ ಆಗುತ್ತೆ. ಆಮೇಲೆ 2022 ಹಿಡ್ಕೊಂಡು 2023 ಫುಲ್ ಎಲ್ಲ ಮಂತ್ ನಿಮಗೆ ಬೇಕಾದರೆ ಅದು ಟೋಟಲ್ ಎಷ್ಟಾಗುತ್ತೆ ನಿಮಗೆ 920 ರೂಪಾಯಿ ಆಗುತ್ತೆ. ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 820 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದನ್ನು ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗ್ಜಿನ್ಗಳನ್ನು ನೀವು ಪಡೆದುಕೊಳ್ಳಬಹುದು. ನೋಡಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದಾರೆ ನೋಡ್ರಿ. ತಂಬಾಕಿನಲ್ಲಿ ಕಂಡುಬರುವ ರಾಸಾಯನಿಕ ವಸ್ತು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ನಿಕೋಟಿನ್. ಆದರೆ ಯಾಕೆ ಒಂದು ತಂಬಾಕು ಕುರಿತು ಪ್ರಶ್ನೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ತಂಬಾಕು ಪ್ಯಾಕಿಂಗ್ ಯಂತ್ರೋಪಕರಣ ಏಪ್ರಿಲ್ 1 ನೋಂದಣಿ ಕಡ್ಡಾಯ ಅಂತ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ತಂಬಾಕು ಉತ್ಪನ್ನ ತಯಾರಕರು ತಮ್ಮ ಪ್ಯಾಕಿಂಗ್ ಯಂತ್ರೋಪಕರಣಗಳನ್ನು GST ಪ್ರಾಧಿಕಾರದೊಳಗೆ ಏಪ್ರಿಲ್ 1 ನೋಂದಾಯಿಸಬೇಕು. ಇಲ್ಲದಿದ್ದರೆ 1 ಲಕ್ಷ ದಂಡವನ್ನು ಪಾವತಿಸಬೇಕು ಅಂತ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು. ತಂಬಾಕು ಉತ್ಪಾದನಾ ವಲಯದಿಂದ ಬರುವ ಆದಾಯದ ಸೋರಿಕೆ ಆಗುವುದನ್ನು ತಡೆಯುವ ಉದ್ದೇಶದಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ತಂಬಾಕದಿಂದ ಏನು ಆದಾಯ ಬರ್ತಲ್ರಿ, ಅದರಿಂದ ಒಂದು ಆದಾಯ ಸರ್ಕಾರಕ್ಕೆ ಅವರು ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸ್ ಅನ್ನು ಒಂದು ಏನು ಕಟ್ತಾ ಇಲ್ಲ ನೋಡ್ರಿ, ಅದನ್ನು ಒಂದು ಕಟ್ಟೋಗೋಸ್ಕರ ಅವರಿಗೆ ಯಾರೋ ಒಂದು ಎಸ್ಕೇಪ್ ಆಗ್ತಾರೆ, ಅವರನ್ನು ಇದರಲ್ಲಿ ಟ್ಯಾಕ್ಸ್ ಕಟ್ಟುವ ಹಾಗೆ ಮಾಡೋಗೋಸ್ಕರ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿರುವಂಥದ್ದು. ನೋಂದಣಿ ಮಾಡದಿದ್ದರೆ ಅಂಥ ಯಂತ್ರೋಪಕರಣಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತೆ ಎಂದು ರೀಸೆಂಟ್ ಆಗಿ ಕೇಂದ್ರದ ರೆವಿನ್ಯೂ ಕಾರ್ಯದರ್ಶಿ ಆಗಿರುವಂಥ ಸಂಜಯ್ ಮಲ್ಹೋತ್ರಾ ಹೇಳಿರುವಂಥದ್ದು. ಇನ್ನು ತಂಬಾಕು ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡ್ರಿ, ಇದರಲ್ಲಿ ಯಾವ ಒಂದು ಕೆಮಿಕಲ್ ಕಂಡು ಬರುತ್ತಂದ್ರೆ ನಿಕೋಟಿನ್ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರದಲ್ಲಿ ಮೂಲತಃ ಈ ಒಂದು ತಂಬಾಕು ನಮ್ಮ ಭಾರತದಲ್ಲಿ ಬೆಳೀತಾ ಇಲ್ಲ. ಈ ಒಂದು ತಂಬಾಕನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರಂದ್ರೆ ಪೋರ್ಚುಗೀಸರು ಅಂತ ನಾವು ಹೇಳ್ತೀವಿ. 17ನೇ ಶತಮಾನದಲ್ಲಿ ಪೋರ್ಚುಗೀಸರು ಇದನ್ನು ಭಾರತಕ್ಕೆ ಪರಿಚಯಿಸಿರುವಂಥದ್ದು. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ಒಂದು ತಂಬಾಕನ್ನು ಉತ್ಪಾದನೆ ಮಾಡುವಂತಹ ದೇಶ ಯಾವುದಂದ್ರೆ ಚೀನಾ ಅಂತ ಹೇಳ್ತೀವಿ. ಇನ್ನು ಭಾರತವನ್ನು ಪರಿಗಣನೆ ತೆಗೆದುಕೊಂಡ್ರೆ
ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವಂತಹ ರಾಜ್ಯ ಯಾವುದು ಅಂದ್ರೆ ಆಂಧ್ರ ಪ್ರದೇಶ ಅಂತ ನಾವು ಹೇಳ್ತೀವಿ. ಇದರಲ್ಲಿ ಗುಜರಾತ್ 2ನೇ ಸ್ಥಾನ ಇರುವಂಥದ್ದು. ಇನ್ನು ಇಂಪಾರ್ಟೆಂಟ್ ಅನ್ನೋದು ಏನಾಗುತ್ತಂದ್ರೆ ಕೇಂದ್ರೀಯ ತಂಬಾಕು ಸಂಶೋಧನೆ ಕೇಂದ್ರ ಎಲ್ಲಿ ಕಂಡು ಬರುತ್ತಂದ್ರೆ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಬಾರಿ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೂಡ ಬಂದಿದೆ. ಇದು ಬಂದಿದೆ. ತದನಂತರದಲ್ಲಿ ತಂಬಾಕಿನಲ್ಲಿ ಯಾವ ವಸ್ತು ಕಂಡು ಬರ್ತದೆ ಅದನ್ನು ಕೂಡ ಪ್ರಶ್ನೆ ಕೇಳಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬಂದ ನೋಡ್ರಿ, ಯಾವ ತರ ಕೇಳಿದ್ರೆ ಪ್ರಶ್ನೆ ನೋಡ್ರಿ, ಬ್ರಾಂಡ್ ಗಾರ್ಡಿಯನ್ಶಿಪ್ ಸೂಚ್ಯಾಂಕ ಪಟ್ಟಿಯ ಭಾರತದ ಉದ್ಯಮಿಗಳಲ್ಲಿ ಮೊದಲ ಸ್ಥಾನ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಮುಖೇಶ್ ಅಂಬಾನಿ. ಆದರೆ ಯಾಕೆ ಒಂದು ಪ್ರಶ್ನೆ ಕೇಳಲಾಗಿತ್ತಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಜಾಗತಿಕ ಬ್ರಾಂಡ್ ಗಾರ್ಡಿಯನ್ಶಿಪ್ ಸೂಚ್ಯಾಂಕ ಮುಖೇಶ್ ಅಂಬಾನಿಗೆ 2ನೇ ಸ್ಥಾನ. ಅಂದರೆ ವರ್ಲ್ಡ್ ಅನ್ನು ನಾವು ತೆಗೆದುಕೊಂಡ್ರೆ ಅದರಲ್ಲಿ ಮುಖೇಶ್ ಅಂಬಾನಿ ಅವರಿಗೆ 2ನೇ ಸ್ಥಾನ ಬಂದಿರುವಂಥದ್ದು. ಇನ್ನು ಭಾರತ ಪರಿಗಣನೆ ತೆಗೆದುಕೊಂಡ್ರೆ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು ಬ್ರ್ಯಾಂಡ್ ಫೈನಾನ್ಸ್ ಸಂಸ್ಥೆ ಬಿಡುಗಡೆಗೊಳಿಸಿರುವಂತಹ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಸೂಚ್ಯಾಂಕ ಪಟ್ಟಿಯಲ್ಲಿ ಭಾರತದ ಉದ್ಯಮಿಗಳಲ್ಲಿ ಮೊದಲ ಸ್ಥಾನ ಹಾಗೂ ಜಾಗತಿಕ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಬ್ರ್ಯಾಂಡ್ ಫೈನಾನ್ಸ್ ಅನ್ನುವ ಸಂಸ್ಥೆ ಏನು ಮಾಡುತ್ತೆ, ಒಂದು ಸೂಚ್ಯಾಂಕ ಬಿಡುಗಡೆ ಮಾಡುತ್ತೆ, ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ರಿಲಯನ್ಸ್ ಇಂಡಸ್ಟ್ರಿಯ ಮುಖ್ಯಸ್ಥರಾಗಿರುವಂತಹ ಮುಖೇಶ್ ಅಂಬಾನಿ ಅವರು ಭಾರತದ ಉದ್ಯಮಗಳಲ್ಲಿ ಮೊದಲ ಸ್ಥಾನ ಪಡೆದುಕೊಂಡರೆ, ಇನ್ನು ಜಾಗತಿಕ ಮಟ್ಟದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಮೈಕ್ರೋಸಾಫ್ಟ್ನ ಸತ್ಯ ನಾದೆಲ್ಲ, ಗೂಗಲ್ನ ಸುಂದರ್ ಪಿಚಾಯ್, ಆಪಲ್ ಕಂಪನಿಯ ಟಿಮ್ ಕುಕ್, ನಂತರ ಟೆಸ್ಲಾ ಕಂಪನಿಯ ಎಲಾನ್ ಮಸ್ಕ್ ಅವರನ್ನು ಅಂಬಾನಿ ಅವರು ಹಿಂದಕ್ಕೆ 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ತದನಂತರದಲ್ಲಿ ಚೀನಾ ಮೂಲದ ಟೆನ್ಸೆಂಟ್ ಕಂಪನಿಯ ಹುವಾತೆಂಗ್ ಅನ್ನೋರು ಈ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರುವಂಥದ್ದು. ಭಾರತದಿಂದ ಮುಖೇಶ್ ಅಂಬಾನಿ ಅವರು 2ನೇ ಸ್ಥಾನವನ್ನು ಪಡೆದಿರುವಂಥದ್ದು. 2023ರ ಪಟ್ಟಿಯಲ್ಲೂ ಕೂಡ ಅಂಬಾನಿ ಅವರು ಜಾಗತಿಕ ಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದ್ದರು. ಈಗ 2024ರಲ್ಲಿ ಕೂಡ ಮುಖೇಶ್ ಅಂಬಾನಿ ಅವರು 2ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನ್ ಪ್ರಶ್ನೆ ಕೇಳಿದೆ ನೋಡ್ರಿ, ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ವರ್ಷವನ್ನು ಇಯರ್ ಆಫ್ ದಿ ನೇವಲ್ ಸಿವಿಲಿಯನ್ಸ್ ಎಂದು ಘೋಷಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು 2024. ನೋಡ್ರಿ, ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ್ರ ಭಾರತೀಯ ನೌಕಾಪಡೆಯು ಆಡಳಿತ, ದಕ್ಷತೆ ಮತ್ತು ಅದರ ನಾಗರಿಕ ಕಾರ್ಯಪಡೆಯ ಯೋಗಕ್ಷೇಮವನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸುವ ಮೂಲಕ 2024 ನೌಕಾ ನಾಗರಿಕ ವರ್ಷ ಅಂದ್ರ ದ ಇಯರ್ ಆಫ್ ಸಿವಿಲ್ ಏನಪ್ಪಾ ಅಂತಂದ್ರೆ ಸಿಟಿಜನ್ಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ನೇವಲ್ ಸಿವಿಲಿಯನ್ಸ್ ಅಂತ ಹೇಳ್ತೀವಿ. ದಿ ಇಯರ್ ಆಫ್ ನೇವಲ್ ಸಿವಿಲಿಯನ್ಸ್ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ನಾವು ನೌಕಾ ನಾಗರಿಕ ವರ್ಷ ಅಂತ 2024 ಭಾರತೀಯ ನೌಕಾಪಡೆ ಘೋಷಣೆ ಮಾಡಿರುವಂಥದ್ದು. ಇನ್ನು ನಾವು ನೌಕಾಪಡೆ ಬಗ್ಗೆ ಮಾತಾಡ್ತಾ ಬಂದ ನೋಡ್ರಿ, ಭಾರತೀಯ ನೌಕಾಪಡೆ ಪ್ರಾರಂಭವಾಗಿದೆ ಎಷ್ಟಂದ್ರೆ 1830 ಮೇ 1ರಂದು ರಾಯಲ್ ಇಂಡಿಯನ್ ನೌಕಾಪಡೆ ಎಂದು ಪ್ರಾರಂಭವಾಗಿರುವಂಥದ್ದು. ನಾವು 1947ರಲ್ಲಿ ಭಾರತ ಸ್ವತಂತ್ರಗೊಂಡಾಗ ಈ ಒಂದು ರಾಯಲ್ ಹೆಸರನ್ನು ಕೈಬಿಟ್ಟು ಈಗ ಜಸ್ಟ್ ಏನಿದೆ ಇಂಡಿಯನ್ ನೌಕಾಪಡೆ ಅಂತ ನಾವು ಕರಿತೀವಿ. ಅದು ಸ್ಟಾರ್ಟ್ ಆಗಿದ್ದು ಬ್ರಿಟಿಷರ್ ಕಾಲದಲ್ಲಿ 1830ರಂದು. ಏನೋ ಭಾರತದ ನೌಕಾಪಡೆಯ ಪಿತಾಮಂದಿ ಯಾರಿಗೆ ಕರಿತೀವಿ ಅಂದ್ರೆ ನಾವು ಛತ್ರಪತಿ ಶಿವಾಜಿ ಅವ್ರಿಗೆ ಕರಿತೀವಿ. ಏನೋ ಪ್ರಸ್ತುತವಾಗಿ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವ್ರು ಯಾರಂದ್ರೆ ಆರ್ ಹರಿಕುಮಾರ್. ಇನ್ನು ಆರ್ ಹರಿಕುಮಾರ್ ನಾವು ಅಡ್ಮಿರಲ್ ಅಂತ ಕೂಡ ಕರಿತೀವಿ. ಅಂದ್ರೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನಾವು ಅಡ್ಮಿರಲ್ ಅಂತ ಕರಿತೀವಿ. ಏನಾದ್ರೆ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಬಂದ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ ನೋಡ್ರಿ, ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯವು ರಚಿಸಿರುವ ಹೊಸ ಪದಕದ ಹೆಸರು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕ. ಈ ಒಂದು ಪ್ರಶಸ್ತಿಯನ್ನು ರೀಸೆಂಟ್ ಆಗಿ ಕೇಂದ್ರ ಗೃಹ ಸಚಿವಾಲಯ ರಚನೆ ಮಾಡಿರುವಂಥದ್ದು. ನೋಡಿ, ಇದರ ಬಗ್ಗೆ ನಾವು ಮಾತಾಡ್ತಾ ಬಂದ್ರ ಕೇಂದ್ರ ಗೃಹ ಸಚಿವಾಲಯವು ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕ ಎಂಬ ಹೊಸ ಪದಕವನ್ನು ರಚನೆ ಮಾಡಿರುವಂಥದ್ದು. ಪ್ರಸ್ತುತ ಜಾರಿಯಲ್ಲಿರುವಂತಹ 4 ಪದಕಗಳನ್ನು ಕಂಬೈನ್ ಮಾಡಿಬಿಟ್ಟು ಒಂದು ಹೊಸ ಪದಕ ಯಾವಂದ್ರ ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕ ರಚನೆ ಮಾಡಿರುವಂಥದ್ದು. ಆದರೆ ಯಾವ ಪದಕಗಳನ್ನು ಇದರಲ್ಲಿ ವಿಲೀನ ಮಾಡಲಾಗಿದೆ ಅಂದ್ರ, ಮೊದಲನೇದು ಕೇಂದ್ರ ಗೃಹ ಸಚಿವರ ವಿಶೇಷ ಕಾರ್ಯಾಚರಣೆ ಅನ್ನೋ ಒಂದು ಪದಕ, ಎರಡನೇದು ಕೇಂದ್ರ ಗೃಹ ಸಚಿವರ ತನಿಖಾ ಶ್ರೇಷ್ಠತೆಯ ನೀಡುವಂತಹ ಒಂದು ಪದಕ, ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರ
ಅಸಾಧಾರಣ ಅಸೋಚನ್ ಕುಶಲತಾ ಪದಕ ಅನ್ನೋದು. ತದನಂತರದಲ್ಲಿ 4ನೇದು ನ್ಯಾಯ ವಿಜ್ಞಾನದಲ್ಲಿ ಮೆರಿಟೋರಿಯಸ್ ಸೇವೆಗಾಗಿ ನೀಡುವಂಥ ಕೇಂದ್ರ ಗೃಹ ಸಚಿವರ ಪದಕ. ಈ 4 ಪದಕಗಳನ್ನು ಕಂಬೈನ್ ಮಾಡಿಬಿಟ್ಟು ಮರ್ಜ್ ಮಾಡಿಬಿಟ್ಟು ರೀಸೆಂಟಾಗಿ ಕೇಂದ್ರೀಯ ಗೃಹ ಮಂತ್ರಿ ದಕ್ಷತಾ ಪದಕವನ್ನು ಭಾರತೀಯ ಕೇಂದ್ರ ಗೃಹ ಸಚಿವಾಲಯ ರಚನೆ ಮಾಡಿರುವಂಥದ್ದು. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಥವಾ ದೇಶದ ಭದ್ರತೆಯ ಮೇಲೆ ನೇರ ಪರಿಣಾಮ ಬೀರುವ ಮಹತ್ವದ ಕಾರ್ಯಾಚರಣೆಗಳ ಯಶಸ್ವಿಯ ನಿರ್ವಹಣೆಗಾಗಿ ಪದಕವನ್ನು ನೀಡಲಾಗುತ್ತೆ. ಅಂದರೆ ಭಾರತೀಯ ಒಂದು ಭದ್ರತೆ ಆಗಿರ್ಬೋದು ಅಥವಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಒಂದು ಭದ್ರತೆಯಲ್ಲಿ ಕೈಗೊಂಡಿರುವಂಥ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಒಂದು ಪಾತ್ರವನ್ನು ವಹಿಸಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಪದಕವನ್ನು ನೀಡಲಾಗುತ್ತೆ. ಭಯೋತ್ಪಾದನೆ ನಿಗ್ರಹ ಆಗಿರ್ಬೋದು, ಗಡಿ ಕ್ರಮ ಆಗಿರಬಹುದು, ಅಥವಾ ಶಸ್ತ್ರಾಸ್ತ್ರ ನಿಯಂತ್ರಣ ಆಗಿರ್ಬೋದು, ಎಡಪಂಥೀಯ ಉಗ್ರವಾದ ಆಗಿರ್ಬೋದು, ಅಥವಾ ಮಾದಕ ದ್ರವ್ಯಗಳ ಕಳ್ಳ ಸಾಗಣೆ ತಡೆಗಟ್ಟುವಿಕೆ ಮತ್ತು ರಕ್ಷಣಾ ಕಾರ್ಯಾಚರಣೆ ಅಂತ ಕ್ಷೇತ್ರಗಳಲ್ಲೆಲ್ಲ ಶ್ರೇಷ್ಠತೆಯನ್ನು ಪರಿಗಣಿಸಲಾಗುತ್ತೆ. ಈ ಒಂದು ಎಲ್ಲ ಕ್ಷೇತ್ರಗಳಲ್ಲಿ ಯಾರು ಒಂದು ಅತ್ಯುತ್ತಮವನ್ನು ಆ ಒಂದು ಏನಪ್ಪಾ ಅಂತಂದ್ರೆ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ತಾರ, ಯಾರು ಯಶಸ್ವಿಯಾಗಿ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾರ ಅಂಥವ್ರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಯಾವ ಥರ ಪ್ರಶ್ನೆ ಕೇಳಿದರೆ, ವರ್ಷದ ಅತ್ಯುತ್ತಮ ಉದ್ಯಮಿ ಮಹಿಳೆ 2023 ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಡಾಕ್ಟರ್ ಬೀನಾ ಮೋದಿ ಅವರಿಗೆ ನೀಡಲಾಗಿರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಡಾಕ್ಟರ್ ಬೀನಾ ಮೋದಿ ಅವರಿಗೆ ವರ್ಷದ ಅತ್ಯುತ್ತಮ ಉದ್ಯಮಿ ಮಹಿಳೆ 2023 ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. 2023 ವರ್ಷದ ಅತ್ಯುತ್ತಮ ಉದ್ಯಮಿ ಮಹಿಳೆ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಡಾಕ್ಟರ್ ಬೀನಾ ಮೋದಿ ಅವರು ಅಂತ ಹೇಳ್ತೀವಿ. ಈ ಒಂದು ಪ್ರಶಸ್ತಿ ಉದ್ಯಮಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸುತ್ತದೆ. ನವದೆಹಲಿಯಲ್ಲಿ ನಡೆದ ಇಂಡೋ ಅಮೆರಿಕನ್ ಚೇಂಬರ್ ಆಫ್ ಕಾಮರ್ಸ್ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ರಾಜನಾಥ್ ಸಿಂಗ್ ಅವರು ಡಾಕ್ಟರ್ ಬೀನಾ ಮೋದಿ ಅವರಿಗೆ ಪ್ರದಾನ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. ಏನು ಪ್ರಶ್ನೆ ಕೇಳಿದರೆ, ಭಾರತದ ಮೊದಲ ಸ್ಟಿರಾಯ್ಡ್ ಅಲ್ಲದ ಮೌಖಿಕ ಗರ್ಭ ನಿರೋಧಕ ಮಾತ್ರೆ ಆವಿಷ್ಕರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನು ಡಾಕ್ಟರ್ ನಿತ್ಯ ಆನಂದ್. ಇದಕ್ಕೆ ಸರಿಯಾದ ಉತ್ತರ ನೋಡಿ. ರೀಸೆಂಟ್ ಆಗಿ ಏನಾಗಿದೆ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಡಾಕ್ಟರ್ ನಿತ್ಯಾನಂದ್ ಅವರು ತಮ್ಮ 99ನೇ ವಯಸ್ಸಿನಲ್ಲಿ ನಿಧನರಾಗಿರುವಂಥದ್ದು. ಸೊ ಇವರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ. ಇವರೊಬ್ಬರು ಪ್ರಸಿದ್ಧ ವೈದ್ಯಕೀಯ ರಸಾಯನಶಾಸ್ತ್ರಜ್ಞರಾಗಿದ್ದರು. ಅದಲ್ಲದೆ ವಿಜ್ಞಾನಿಯಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. 2012ರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಾಗಿರುವಂಥದ್ದು. ಡಾಕ್ಟರ್ ನಿತ್ಯ ಆನಂದ್ ಅವರು ನೀಡಿರುವಂತಹ ಕೊಡುಗೆಯನ್ನು ಪರಿಗಣನೆ ತೆಗೆದುಕೊಂಡು 2012ರಲ್ಲಿ ಕೇಂದ್ರ ಸರ್ಕಾರವು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು. ಇನ್ನು ವೈಜ್ಞಾನಿಕವಾಗಿ ಸೆಂಟ್ರೋಮನ್ ಎಂದು ಕರೆಯಲ್ಪಡುವ ಸಾಹೇಲಿ ನೋಡ್ರಿ, ಸಾಹೇಲಿ ಆವಿಷ್ಕಾರ ಮಾಡಿರುವಂಥದ್ದು. ಹಾಗಾದ್ರೆ ಸಾಹೇಲಿ ಅಂದ್ರ ಇದು ಭಾರತದ ಮೊದಲ ಸ್ಟೆರಾಯ್ಡ್ ಅಲ್ಲದ ಮೌಖಿಕ ಫಸ್ಟ್ ನಾನ್ ಸ್ಟೆರಾಯ್ಡ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಅಂತ ಹೇಳ್ತೀವಿ, ಗರ್ಭ ನಿರೋಧಕ ಮಾತ್ರೆಯಾಗಿರುವಂಥದ್ದು. ಈ ಒಂದು ಮಾತ್ರೆಯನ್ನು ಆವಿಷ್ಕರಿಸೋರು ಯಾರಂದ್ರ ಡಾಕ್ಟರ್ ನಿತ್ಯ ಆನಂದ್ ಅಂತ ಹೇಳ್ತೀವಿ. ರೀಸೆಂಟ್ ಅವರಿಗೆ ಡೆತ್ ಆಗಿರುವಂಥದ್ದು. ಯಾವುದಾದ್ರು ಅದರ ಸರಿ ಅಂತ ಕರಿತೀವಿ ನಾವು. ಸಾಹೇಲಿ ಅನ್ನೋದು ಒಂದು ಫಸ್ಟ್ ನಾನ್ ಸ್ಟೆರಾಯ್ಡ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಆಗಿರುವಂಥದ್ದು, ಅಂದರೆ ಗರ್ಭ ನಿರೋಧಕ ಮಾತ್ರೆ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ಸ್ ಕೊಟ್ಟಿದೆ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವ ಅಂತ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ಸಂಧಾಯಕ ಯಾವ ರೀತಿಯ ಹಡಗು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಮೀಕ್ಷಾ ನೌಕೆ. ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸವಿಸ್ತರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಬಾಲ ಕಾರ್ಮಿಕರನ್ನು ರಕ್ಷಿಸಲು ಯಾವ ರಾಜ್ಯ ಸರ್ಕಾರವು ಆಪರೇಷನ್ ಸ್ಮೈಲ್ X ಅನ್ನು ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ವೀಟ್ ಬ್ಲಾಸ್ಟ್ ಯಾವುದರೊಂದಿಗೆ ಗೋಧಿ ಬೆಳೆಗೆ ರೋಗ ಉಂಟಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಶಿಲೀಂಧ್ರ, ಅಂದರೆ ಫಂಗಸ್ ಇಂದ ಬರುವಂತಹ ಇದು ಒಂದು ರೋಗ. ಯಾವ ಪ್ರಮುಖವಾಗಿ ಅಂದ್ರೆ ಗೋಧಿ ಬೆಳೆಗೆ ಬರುವಂತಹ ಇದು ಒಂದು ಕಾಯಿಲೆ. ಇನ್ನು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ಗೆ ಸೇರಿದ ಮೊದಲ ಮೆಟ್ರೋ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೆನ್ನೈ ಮೆಟ್ರೋ. ಇತ್ತೀಚೆಗೆ ನಿಧನ ಹೊಂದಿದ ಸಾಧು ಮೆಹರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅವರೊಬ್ಬರು ಸಿನಿಮಾ ಒಡಿಯಾದಲ್ಲಿ ನಟ ಮತ್ತು ನಿರ್ದೇಶಕರಾಗಿ ಪಾತ್ರವನ್ನು ನಿರ್ವಹಿಸಿರುವಂಥದ್ದು. ರೀಸೆಂಟ್ ಆಗಿ ಅವರು ನಿಧನ ಹೊಂದಿರುವಂಥದ್ದು. ಸ್ನೇಹಿತರೆ, ಇಲ್ಲಿಗೊಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.